ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾನಿವತ್ತು ಬೆಳಬೆಳಗ್ಗೆನೇ ವ್ಲಾಗನ್ನು ಸ್ಟಾರ್ಟ್ ಮಾಡೀನಿ. ನೋಡ್ತಾ ಇರ್ಬೋದು, ಮಳೆ ಬರ್ತಾ ಇದೆ. ಇವಾಗ 8:30 9 ಗಂಟೆ ಆಗಿದೆ. ಆದ್ರೂ ಮಳೆ ಇದೇ ಥರ ಈ ಒಂದು 3-4 ದಿವಸದಿಂದನೂ ಇದೇ ಥರ ಬರ್ತಾ ಇದೆ ಮಳೆ. ನೋಡ್ತಾ ಇರ್ಬೋದು. ಇವತ್ತು ಹರಪನಹಳ್ಳಿ ಹೊರಟೀನಿ. ನಮ್ಮ ಫ್ಯಾಮಿಲಿ ಫ್ರೆಂಡ್ ಅವ್ರದ್ದು ಮದುವೆ ಇದೆ ಹರಪನಹಳ್ಳಿನಲ್ಲಿ. ನಿನ್ನೆ ಇವತ್ತು ಇತ್ತು. ನಾವು ರಿಸೆಪ್ಷನ್ನಿಗೆ ಹೋಗ್ತಾ ಇದ್ದೀವಿ. ಮುಹೂರ್ತ ಆಗಿರುತ್ತೆ ಬೆಳಗ್ಗೆ 9 ಗಂಟೆಗಿದೆ. ಇವಾಗ ನಾನು ಮಧ್ಯಾಹ್ನಕ್ಕೆ ಮೊಳಕೆ ಕಟ್ಟಿದ ಸಾರನ್ನು ಮಾಡ್ತಾಯಿದ್ದೀನಿ, ಹುರುಳಿಕಾಳು ಸಾರು. ಇದ್ರ ಜೊತೆಗೆ ನಾನು ಹಲಸಿನ ಹಣ್ಣಿಂದು ಬೀಜ ಇರುತ್ತಲ್ವ, ಅದನ್ನು ಹಾಕಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ನಾವು ಅಮ್ಮನ ಮನೇಲಿ ಇರುವಾಗ, ಚಿಕ್ಕವರು ಇರುವಾಗ ಒಲೆಯಲ್ಲಿ ಸುಟ್ಟು ತಿಂತಾಯಿದ್ವಿ. ತುಂಬ ಚೆನ್ನಾಗಾಗುತ್ತೆ ಆ ಥರ ಸುಟ್ಟು ತಿಂದರೆ. ಮತ್ತು ಹಂಚಿನ ಮೇಲಾದ್ರೂ ಅಷ್ಟು ಟೇಸ್ಟ್ ಬರೋದಿಲ್ಲ. ಇವಾಗೆಲ್ಲ ಎಲ್ಲಿ ಒಲೆಗಳಿದೆ ಅಲ್ಲ, ಇವಾಗೆಲ್ಲ ಗ್ಯಾಸ್ ಅಲ್ವಾ, ಹಾಗಾಗಿ ಹಂಚ ಮೇಲೇ ಸುಟ್ಟು ತುಂಬ ಫುಲ್ಲು ಸುಡಬೇಕು. ಹಂಚಿನ ಮೇಲೆ ಸುಟ್ಟು ತಿಂದ್ರೂ ತುಂಬ ಚೆನ್ನಾಗಿರುತ್ತೆ. ಊರಿಗೆ ಹೋಗಿದ್ದೆ ಅಲ್ವ, ಅಲ್ಲಿಂದ ಹಣ್ಣು ತೊಗೊಂಬಂದಿದ್ದೆ. ಹಾಗಾಗಿ ಅದ್ರದ್ದು ಬೀಜ ಇತ್ತಲ್ವ, ಹಾಗಾಗಿ ಮಾಡ್ತಾಯಿದ್ದೀನಿ. ಬನ್ನಿ, ಇವಾಗ ಮಸಾಲ ರೆಡಿ ಮಾಡ್ಕೊಂಡಿದ್ನಲ್ವ, ಈಗ ಮಸಾಲನ ಹಾಕ್ತಾಯಿದ್ದೀನಿ. ಸ್ವಲ್ಪ ಶುಂಠಿ, ಹಾಗೆ ಕೊತ್ತಂಬರಿ ಸೊಪ್ಪು, ಮತ್ತು ಬೆಳ್ಳುಳ್ಳಿ, ಮತ್ತು ಸ್ವಲ್ಪ ತೆಂಗಿನಕಾಯಿ ನೋಡ್ತಾ ಇರ್ಬೋದು. ಮತ್ತು ನೀವು ಇದ್ರ ಜೊತೆಗೆ ನೀವು ಒಣಕೊಬ್ಬರಿ ಬೇಕಾದರೂ ಹಾಕ್ಬೋದು. ನಾನಿಲ್ಲಿ ಹಸಿ ಕೊಬ್ಬರಿ ಇತ್ತು, ಹಾಕ್ತಾಯಿದ್ದೀನಿ. ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಚಕ್ಕೆನ ಹಾಕ್ತಾಯಿದ್ದೀನಿ. ಒಂದು 2 ಪೀಸ್ ಅಷ್ಟು ಚಕ್ಕೆ, ಒಂದು 2 ಕರಿಮೆಣಸು, ಮತ್ತು ಒಂದು 2 ಲವಂಗ. ಇದ್ರ ಜೊತೆಗೆ ಒಂದು 3 ಸ್ಪೂನ್ ಅಷ್ಟು ನಾನು ಇಲ್ಲಿ ಖಾರದ ಪುಡಿಯನ್ನು ಹಾಕ್ಕೊತೀನಿ. ನೀವು ಖಾರದ ಪುಡಿ ಬೇಕಾದರೆ ಒಗ್ಗರಣೆಗೆ ಹಾಕ್ಬೋದು. ನಾನಿವತ್ತು ರುಬ್ತಾಯಿದ್ದೀನಿ. ನೀವು ಒಗ್ಗರಣೆಗೆ ಹಾಕಿದ್ರೂ ಚೆನ್ನಾಗಿರುತ್ತೆ, ಹಾಗೆ ರುಬ್ಬಿ ಮಾಡಿದ್ರೂ ಚೆನ್ನಾಗಿರುತ್ತೆ. ಮತ್ತು ಇದ್ರ ಜೊತೆಗೆ ನಾನಿಲ್ಲಿ ಒಂದು 2 ಸ್ಪೂನ್ ಅಷ್ಟು ನಾನಿಲ್ಲಿ ಧನಿಯಾ ಬೀಜ ಪೌಡರನ್ನು ಹಾಕ್ಕೊತೀನಿ. ಧನಿಯಾ ಪೌಡರ್ ಅಂದರೆ ಬರೀ ಇದು ನನ್ನ ಮಸಾಲೆಗೆ ಅಷ್ಟೇ ಅಂತಲೇ ಹಾಕ್ಸಿರ್ತೀನಿ ಸಪ್ರೇಟಾಗಿ. ಬರೀ ಧನಿಯಾ ಪುಡಿ ಅಷ್ಟೇ ಹಾಕ್ಸಿರ್ತೀನಿ. ಮತ್ತು ಇದಕ್ಕೆ ಯಾವುದೇ ಮಸಾಲೆ ಆಗಲಿ ಬೇಳೆಗಳಾಗಲಿ ಏನೂ ಸೇರಿಸಿರೋದಿಲ್ಲ. ಬರೀ ಧನಿಯಾ ಬೀಜ ಅಷ್ಟೇ ಹಾಕ್ಸಿರ್ತೀನಿ. ಮತ್ತು ಇದ್ರ ಜೊತೆಗೆ ನಾನಿಲ್ಲಿ 3 ಟೊಮೊಟೊನ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಹಾಕ್ಕೊಂಡ್ರೆ ಸ್ವಲ್ಪ ಸಾರು ಸಿಹಿ ಆಗಿಬಿಡುತ್ತೆ. ಹಾಗಾಗಿ ಒಂದು 3, ಸ್ವಲ್ಪ ಹುಳಿಗೋಸ್ಕರ ಒಂದು 3 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ನಾನಿಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು, ಈ ಥರ ನಾನಿಲ್ಲಿ ರುಬ್ಕೊಂಡಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್, ನೀವು ಟ್ರೈ ಮಾಡಿ ನೋಡಿ. ಮತ್ತು ನೀವು ನಾನೇನು ಹಲಸಿನಕಾಯಿ ಬೀಜ ಅಂತ ಅಂದೆ ಅಲ್ವಾ, ಇದನ್ನು ಪಲ್ಯ ಮಾಡ್ಬೋದು. ಯಾವ್ದಾದ್ರು ಕಾಳು ಜೊತೆ ಹಾಕಿ ಪಲ್ಯ ಮಾಡ್ಬೋದು. ಹಾಗೆ ತರಕಾರಿ ಸಾರು ಮಾಡಿದಾಗ ಅದು ತರಕಾರಿ ಒಳಗಡೆ ಹಾಕ್ಬೋದು. ನಾನಿವತ್ತು ಕಾಳು ಜೊತೆ ಹಾಕೀನಿ, ತುಂಬ ಚೆನ್ನಾಗಾಗುತ್ತೆ. ಇವಾಗ ನಾನಿಲ್ಲಿ ಒಗ್ಗರಣೆ ಹಾಕ್ಕೊತೀನಿ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಿ, ಸ್ವಲ್ಪ ಸಾಸಿವೆ ಜೀರಿಗೆ ಸ್ವಲ್ಪ ಸಿಡಿದ ಮೇಲೆ ಇಲ್ಲಿ ನಾನು ಕರಿಬೇವನ್ನು ಹಾಕ್ಕೊತಾ ಇದ್ದೀನಿ. ನೀವು ಕರಿಬೇವು ಬೇಕಿದ್ರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾನು ಇಲ್ಲಿ ಒಂದು ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋ ಥರ ಫ್ರೈ ಮಾಡ್ಕೊಳ್ತೀನಿ. ನನಗಂತೂ ತುಂಬ ಇಷ್ಟ ಇದು ಸಾರು. ಏನಾದರೂ ಅಂದರೆ ಇದು ಮೊಳಕೆ ಕಟ್ಟಿದ್ದು ಹುರುಳಿಕಾಳು ಸಾರು, ಮತ್ತು ಇದು ಬಸ್ಸಾರು ಮಾಡ್ಬೋದು, ಹಾಗೆ ಬಸ್ಸಾರಿನ ಕಾಳು ಮಾಡ್ಬೋದು. ತುಂಬ ಚೆನ್ನಾಗಾಗುತ್ತೆ. ನೋಡಿ, ನಾನು ಕಾಳನ್ನು ನೆನೆಸಿ ಮೊಳಕೆ ಕಟ್ಟಿದ್ದೆ ಅಲ್ವಾ, ಈಗ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಊರಿಂದ ತೊಗೊಂಡು ಬಂದಿದ್ದೆ ಹುರುಳಿಕಾಳನ್ನು, ಯಾಕಂದರೆ ಅಲ್ಲಿ ಬೆಳೀತಾರೆ ಅಲ್ವಾ ಅಮ್ಮವರು, ಅಲ್ಲಿಂದ ತೊಗೊಂಡು ಬಂದಿದ್ದೆ. ನನಗಂತೂ ಫೇವ್ರೆಟ್ ಸಾರು ಅಂತಲೇ ಹೇಳ್ಬೋದು ಇದು. ನೋಡಿ, ಇವಾಗ ಇದನ್ನ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಯಾಕಂದರೆ ಮೊಳಕೆ ಕಟ್ಟಿರ್ತೀವಲ್ವ, ಸ್ವಲ್ಪ ಅದು ಹಸಿ ವಾಸನೆ ಹೋಗಬೇಕು. ಹಸಿ ವಾಸನೆ ಹೋದರೆ ಸಾರು ಇನ್ನೂ ತುಂಬ ಚೆನ್ನಾಗಿ ಟೇಸ್ಟಿ ಬರುತ್ತೆ. ಇದ್ರ ಜೊತೆಗೆ ನಾನು ಇಲ್ಲಿ ಉಪ್ಪನ್ನು ಹಾಕ್ಕೊಳ್ತೀನಿ. ಉಪ್ಪು ನಮಗೆ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ. ಸ್ವಲ್ಪ ಕಮ್ಮಿ ಆದ್ರೂ ಆಮೇಲೆ ಹಾಕ್ಕೋಬೋದು ಉಪ್ಪು ನೋಡಿ. ನಾವೇನು ಒಗ್ಗರಣೆಗೆ ಕಾಳು ಹಾಕಿರ್ತೀವಲ್ವ, ಅದ್ರ ಜೊತೆನೇ ಉಪ್ಪು ಹಾಕಿದರೆ ಬೇಗನೆ ಅದು ನೀರು ಬಿಟ್ಕೊಳ್ಳುತ್ತೆ, ಮತ್ತು ಬೇಗ ಡ್ರೈ ಆಗಿಬಿಡುತ್ತೆ. ಹಾಗಾಗಿ ನಾನು ಕಾಳು ಜೊತೆನೇ ಉಪ್ಪನ್ನು ಹಾಕ್ತೀನಿ, ಮತ್ತು ಕಾಳು ಜೊತೆಗೆ ಉಪ್ಪು ಕೂಡ ಸೇರಿಕೊಳ್ಳುತ್ತೆ. ಆವಾಗ ನಮಗೆ ಟೇಸ್ಟಿಯಾಗುತ್ತೆ. ನೋಡಿ, ಇವಾಗ ಸ್ವಲ್ಪ ನಾನು ಇಲ್ಲಿ ಮುಚ್ಚಳನ ಮುಚ್ತೀನಿ. ನೋಡಿ, ಇವಾಗ ಈ ಥರ ಮುಚ್ಚಳನ ಮುಚ್ಚಿ ನೀವು ನೋಡ್ಬೋದು, ತೆಗೆದಾಗ ಈ ಥರ ನೀರು ಬಿಟ್ಕೊಂಡಿರುತ್ತೆ. ನೀರು ಬಿಟ್ಕೊಂಡಾದ್ಮೇಲೆ ಮತ್ತೆ ಈ ಥರ ಕೈ ಆಡಿಸಿದ್ರೆ ಚೆನ್ನಾಗಿ ನೀರೆಲ್ಲ ಡ್ರೈ ಆಗುತ್ತೆ. ನಾವು ಕಾಳನ್ನು ಎಣ್ಣೆಲೇ ಸ್ವಲ್ಪ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ, ಮತ್ತು ಬೇಗನೆ ಬೇಯುತ್ತೆ. ನೋಡಿ, ಇವಾಗ ನಾನಿಲ್ಲಿ ಒಂದು ಚೂರು ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ.
ಇದ್ರ ಜೊತೆಗೆ ನಾನು ಇಲ್ಲಿ ಒಂದೇ ಒಂದು ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಇಲ್ಲಿ ಜಾಸ್ತಿ ಹಾಕ್ತಾಯಿಲ್ಲ, ಒಂದೇ ಒಂದು ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊ ಜಾಸ್ತಿ ರುಬ್ಬಿದರೆ ಏನಾಗ್ಬಿಡುತ್ತೆ, ಒಂಥರ ಗಟ್ಟಿಯಾಗಿಬಿಡುತ್ತೆ ಸಾರು. ಹಾಗಾಗಿ ನಾನು ಇಲ್ಲಿ ಟೊಮೊಟೊನ ಇಲ್ಲಿ ಒಂದೇ ಒಂದು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಒಂದು 3 ಚಿಕ್ಕದು ಟೊಮೊಟೊನ ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ. ನೀವು ರುಬ್ಬಿಲ್ಲ ಅಂದ್ರೂ ಒಗ್ಗರಣೆಗೆ ಬೇಕಾದರೂ ಹಾಕ್ಕೊಳ್ಬೋದು. ನೋಡಿ ಇವಾಗ ಟೊಮೊಟೊನೂ ಬೆಂದಿದೆ, ನೋಡ್ತಾ ಇರ್ಬೋದು ನೀವು. ಇದು ಸ್ವಲ್ಪ ನೀರೆಲ್ಲ ಸ್ವಲ್ಪ ಡ್ರೈ ಆಗಲಿ, ಸ್ವಲ್ಪ ಟೊಮೊಟೊನೂ ಬೇಯಲಿ. ನೋಡಿ ಇವಾಗ ಟೊಮೊಟೊನೂ ಬೆಂದಾಗಿದೆ ನೋಡ್ಬೋದು. ನೀವು ಇದ್ರ ಜೊತೆಗೆ ಏನಾದರೂ ತರಕಾರಿ ಹಾಕ್ಬೋದು, ಹಾಗೆ ಆಲೂಗಡ್ಡೆ ಹಾಕ್ಬೋದು. ಆಲೂಗಡ್ಡೆ ಹಾಕಿದರೆ ಇನ್ನೂ ತುಂಬ ಚೆನ್ನಾಗಾಗುತ್ತೆ. ಆಲೂಗಡ್ಡೆ ಹಾಕ್ಬೋದು, ಮತ್ತು ಗೆಡ್ಡೆಕೋಸು ಬರುತ್ತೆ ಅಲ್ವ, ಗೆಡ್ಡೆಕೋಸು ಕೂಡ ಹಾಕ್ಬೋದು, ಮತ್ತು ಬದನೆಕಾಯಿ ಹಾಕ್ಬೋದು, ಏನು ಬೇಕಾದರೂ ಹಾಕ್ಬೋದು. ತುಂಬ ಚೆನ್ನಾಗಾಗುತ್ತೆ ಇದ್ರ ಜೊತೆಗೆ. ಇವಾಗ ನಾನು ಇಲ್ಲಿ ಮಸಾಲ ರುಬ್ಕೊಂಡಿದ್ವಲ್ವ, ಆ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ. ಕಲರ್ ನೋಡ್ತಾ ಇರ್ಬೋದು, ಎಷ್ಟು ಚೆನ್ನಾಗಿ ಕಲರ್ ಕಾಣ್ತಾ ಇದೆ ಅಲ್ಲ. ನಾವು ರುಬ್ಬಿದ ಮಸಾಲೆ ಹಾಕಿದ ಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನೀರು ನಮಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಳೋಣ. ನೀರು ಸ್ವಲ್ಪ ನಾವು ಇಲ್ಲಿ ಕುಕ್ಕರಲ್ಲೇ ಫಸ್ಟ್ಗೆ ನೀರು ಹಾಕ್ಕೋಬೇಕು, ತುಂಬ ಚೆನ್ನಾಗಾಗುತ್ತೆ. ನೋಡಿ ಮಸಾಲ ಹಾಕಿದ ಮೇಲೆ ಸ್ವಲ್ಪ ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಅಷ್ಟೇ, ನಾವು ಮಸಾಲೆ ಹಾಕಿದ ಮೇಲೆ ಹಸಿ ವಾಸನೆ ಹೋಗಬೇಕು. ಹಸಿ ವಾಸನೆ ಹೋಗೋ ಥರ ಸ್ವಲ್ಪ ಇಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಫ್ರೈ ಆದಮೇಲೆ ಸ್ವಲ್ಪ ನಮಗೆ ಎಷ್ಟು ಬೇಕಷ್ಟು ನೀರು, ಸ್ವಲ್ಪ ತೆಳುನೇ ಮಾಡ್ಕೊಳ್ಳಿ, ಗಟ್ಟಿ ಮಾಡ್ಕೋಬೇಡ್ರಿ. ಯಾಕಂದರೆ ತಣ್ಣಗಾದ್ಮೇಲೆ ಅದು ಗಟ್ಟಿ ಆಗುತ್ತೆ ಸಾರು. ಹಾಗಾಗಿ ಸ್ವಲ್ಪ ಇಲ್ಲಿ ನೀರು ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಇದನ್ನು ಮುದ್ದೆಗೆ ನಮಗಂತೂ ಮುದ್ದೆ, ಈ ಸಾರು ಮಾಡಿದ ಮೇಲೆ ಮುದ್ದೆ ಅಂತೂ ಮಾಡಲೇಬೇಕು. ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಮತ್ತು ದೋಸೆ ಜೊತೆ ತಿನ್ಬೋದು, ಹಾಗೆ ಚಪಾತಿ ಜೊತೆ ತಿನ್ಬೋದು, ಮತ್ತು ರೊಟ್ಟಿ ಜೊತೆ ತಿನ್ಬೋದು. ಇವಾಗ ನಾನು ಹಲಸಿನ ಹಣ್ಣಿಂದು ಬೀಜ ಹಾಕ್ಕೊಳ್ತಾ ಇದ್ದೀನಿ, ನೋಡ್ಬೋದು. ನೀವು ಬೇಕಿದ್ರೆ ಒಗ್ಗರಣೆಗೆ ಬೇಕಾದರೂ ಹಾಕ್ಬೋದು, ಹೀಗೆ ಡೈರೆಕ್ಟಾಗಿ ಮಸಾಲೆ ಎಲ್ಲ ಹಾಕಿದ ಮೇಲಾದರೂ ಹಾಕ್ಕೊಳ್ಬೋದು. ನೋಡಿ ಈ ಥರ ಹಾಕಿ ಸ್ವಲ್ಪ ಕೈ ಆಡಿಸಿದ್ರೆ ಸಾಕು. ನೋಡಿ ಇವಾಗ ನಮಗೆ ನೀರು ಎಷ್ಟು ಬೇಕಷ್ಟು ನೀರು ಹಾಕಿ ನಾನು ಇಲ್ಲಿ ಕುಕ್ಕರ್ ಮುಚ್ಚಳನ ನಾನು ಇಲ್ಲಿ ಕ್ಲೋಸ್ ಮಾಡ್ತಾಯಿದ್ದೀನಿ. ಇದು ಬಂದು ಒಂದು 3 ವಿಸಿಲ್ ಅಷ್ಟು ಬರ್ಸ್ಕೊಂಡ್ರೆ ಸಾಕು. ನೋಡ್ಬೋದು ಇವಾಗ ವಿಸಿಲೆಲ್ಲ ತಣ್ಣಗಾಗಿದೆ, ಘಮ್ ಅಂತ ಇದೆ. ಹಾಗೆ ಸ್ಮೆಲ್ ತುಂಬ ಚೆನ್ನಾಗಿ, ಅದು ಮಸಾಲೆ ವಾಸನೆ ಎಲ್ಲ ಹೋಗಿರುತ್ತೆ ಅಲ್ವಾ, ಹಸಿ ವಾಸನೆ ಎಲ್ಲ ಹೋಗಿ ಮಸಾಲದ ಸ್ಮೆಲ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಅಂತೀರ. ತುಂಬ ಚೆನ್ನಾಗಿದೆ, ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನಾನಿವಾಗ ಅನ್ನ ಮಾಡಿಟ್ಟು ಮತ್ತು ನಮ್ಮ ಮನೆಯವ್ರು ಬರ್ತಾಯಿಲ್ಲ, ನಾನು ಮತ್ತು ಉಮಾ ಆಂಟಿ ಇಬ್ಬರು ಹೋಗ್ತಾಯಿದ್ದೀವಿ. ಹರಪನಹಳ್ಳಿಗೆ ಬಂದಿದ್ದೀವಿ, ನೋಡ್ಬೋದು. ಬಸ್ಸು ಫುಲ್ಲು ರಶ್ ಇತ್ತು, ನಿಂತ್ಕೊಂಡೇ ಬಂದ್ವಿ ಊರಿಂದ ಹರಪನಹಳ್ಳಿಗೆ. ಹಾಗಾಗಿ ನಾನು ಯಾವುದೂ ವೀಡಿಯೋ ಮಾಡಿಲ್ಲ. ಇವಾಗ ಹರಪನಹಳ್ಳಿಲಿ ಇಳಿದು ಸ್ವಲ್ಪ ನಿಮಗೆ ತೋರಿಸೋಣ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ. ಆಗಲೇ ಬಿಸಿಲಾಗ್ಬಿಟ್ಟಿತ್ತು, ಮತ್ತು ವೀಡಿಯೋನ ಕ್ಲಿಯರಿಟಿ ಬರಲ್ಲಲ್ವ, ಏನೂ ತೆಗೆದಿಲ್ಲ. ಸ್ವಲ್ಪ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ನೋಡ್ಬೋದು ಇದು ಬಂದು ಹರಪನಹಳ್ಳಿಲಿ ವಾಸವಿ ಕಲ್ಯಾಣ ಮಂಟಪದಲ್ಲಿ ಇದ್ದಿದ್ದು. ಇವ್ರು ಬಂದು ನಮ್ಮ ಫ್ಯಾಮಿಲಿ ಫ್ರೆಂಡನ್ನು ಕ್ಲೋಸ್ ಫ್ರೆಂಡ್ ಅಂತಲೇ ಹೇಳ್ಬೋದು. ಹರಪನಹಳ್ಳಿಲಿತ್ತು, ಹಾಗಾಗಿ ಹರಪನಹಳ್ಳಿಗೆ ಬಂದಿದ್ವಿ. ನಾನೇನು ಜಾಸ್ತಿ ವಿಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ, ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ಅಷ್ಟೇ, ನಿಮಗೆ ತೋರಿಸೋಣ ಅಂತ ಅಂದ್ಬಿಟ್ಟು. ಹಾಗೆ ಒಂದೇ ಒಂದು ಫೋಟೋನ ತೆಗೆಸ್ಕೊಂಡಿದ್ವಿ, ಆ ಫೋಟೋನ ಶೇರ್ ಮಾಡೀನಿ. ನಾನು ಮತ್ತು ಆಂಟಿ ಕೂತ್ಕೊಂಡಿದ್ದೀವಿ. ಊಟ ಮುಗಿಸಿ ಬಂದ್ವಿ, ಫುಲ್ಲು ರಶ್ ಇತ್ತಲ್ವ, ಬಂದವರೇ ಊಟ ಮುಗಿಸಿ ಮತ್ತು ಪ್ರೆಸೆಂಟೇಷನ್ ಕೊಟ್ಟು ಇವಾಗ ಎಲ್ಲ ಮುಗೀತು. ಇವಾಗ ಹೊರಟ್ವಿ, ಮತ್ತು ಟ್ರೆಂಡ್ಸ್ಗೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಟ್ರೆಂಡ್ಸಲ್ಲಿ ನಾನು ಫಸ್ಟ್ ಟೈಮ್ ನಾನು ಶಾಪಿಂಗ್ ಮಾಡಿದ್ದು. ನಾನು ಅಲ್ಲೇ ಏನು ತೊಗೊಳ್ಳಿಲ್ಲ, ಒಂದು ಟಾಪ್ ತೊಗೊಂಡೆ ಅಷ್ಟೇ. ನಾನು ಅದನ್ನು ತೋರಿಸ್ತೀನಿ ನಿಮಗೆ ಯಾವ ಕಲರ್ ತೊಗೊಂಡೀನಿ ಅಂತ. ಇವಾಗಲೇ ಬಿಸಿಲು ನೋಡ್ತಾ ಇರ್ಬೋದು, ಆಗಲೇ ಈಗ ಒಂದು 3 ಗಂಟೆ ಆಗಿದೆ. ನೋಡ್ತಾ ಇರ್ಬೋದು ಬಿಸಿಲು ಹೆಂಗಿದೆ ಅಂತ. ಆಂಟಿ ಒಂದು ಟಾಪ್ ತೊಗೊಂಡ್ರು, ನಾನೊಂದು ತೊಗೊಂಡೆ ಅಷ್ಟೇ, ಇನ್ನೇನು ತೊಗೊಳ್ಳಿಲ್ಲ.
ಅಂದರೆ ಕಾಸ್ಟ್ಲಿ ಇದ್ದಾವೆ ಮತ್ತು ಕ್ವಾಲಿಟಿ ಚೆನ್ನಾಗಿರುತ್ತೆ ಅಲ್ಲಿ. ಟ್ರೆಂಡ್ಸಲ್ಲಿ ಕ್ವಾಲಿಟಿ ಚೆನ್ನಾಗಿರ್ತವೆ, ಅಂದರೆ ಬ್ರ್ಯಾಂಡೆಡ್ ಬಟ್ಟೆಗಳಿರ್ತವೆ. ನಮ್ಮೂರಲ್ಲಿ ಇಲ್ಲ, ಕೊಟ್ಟೂರಲ್ಲಿ ಇಲ್ಲ ಅದು ಟ್ರೆಂಡ್ಸು. ಮತ್ತು ಚಳ್ಳಕೆರೆಯಲ್ಲಿದೆ. ಚಳ್ಳಕೆರೆಯಲ್ಲಿ ಒಂದು ಸಲ ಹೋಗಿದ್ದೆ, ಅಂದರೆ ಅಲ್ಲೇನು ತೊಗೊಂಡಿರಲಿಲ್ಲ ಚಳ್ಳಕೆರೆಯಲ್ಲಿ. ಮತ್ತು ಇಲ್ಲಿ ಹರಪನಹಳ್ಳಿಗೆ ಬಂದಿದ್ವಿ ಅಲ್ವಾ, ನೋಡೋಣ ಅಂತಂದ್ಬಿಟ್ಟು ಹೋಗಿ ಹಾಗೆ ಒಂದು ತೊಗೊಂಡು ಬಂದ್ವಿ. ಮತ್ತು ನನ್ನ ಬರ್ತಡೇಗೆ ಏನೂ ತೊಗೊಂಡಿರಲಿಲ್ಲ ಈ ಸಲ, ಹಾಗಾಗಿ ನನ್ನ ಬರ್ತಡೇಗೆ ಅಂತ ಅಂದ್ಬಿಟ್ಟು ನಾನು ತೊಗೊಂಡೆ. ನೋಡಿ ಇವಾಗ ನಾವು ಹೊರಟ್ವಿ. ಆಗಲೇ ಮಳೆ ಮೋಡ ಹಾಕ್ತಾಯಿತ್ತು. ಇವಾಗ ಮಳೆ ಬರ್ತಾ ಇದೆಯಲ್ಲ, ಹಂಗಾಗಿ ನಾವು ಸ್ವಲ್ಪನೇ ಬೇಗನೆ ಹೊರಟ್ವಿ, ಮತ್ತು ಮಳೆ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ಇವಾಗ ಮನೆಗೆ ಬಂದೆ ಫೈನಲಿ. ಇವಾಗ ಸುಮಾರು ಒಂದು 4:30 ನಾಲ್ಕೂವರೆ ಆಗಿದೆ ಇವಾಗ ಸ್ವಲ್ಪ ಹಾಗೆ ರೆಸ್ಟ್ ಮಾಡ್ತೀವಿ. ರೆಸ್ಟ್ ಮಾಡಿ ನಾನು ನಿನ್ಗೆ ಆಮೇಲೆ ಸಿಗ್ತೀವಿ ಫ್ರೆಂಡ್ಸ್. ಮತ್ತು ಇದು ಬಂದು ಇಳಕಲ್ ಸ್ಯಾರಿ. ಇದನ್ನು ನಮ್ಮ ಮನೆಯವ್ರು ತೊಗೊಂಡು ಬಂದಿದ್ರು. ಇಳಕಲ್ಗೆ ಹೋಗಿದ್ರು, ಏನೋ ಕೆಲಸದ ಮೇಲೆ ಇಳಕಲ್ಗೆ ಹೋಗಿದ್ದು, ಅಲ್ಲಿ ತೊಗೊಂಡು ಬಂದಿದ್ರು. ತುಂಬ ಚೆನ್ನಾಗಿದೆ ಸ್ಯಾರಿ, ನನಗೆ ಕಂಫರ್ಟಬಲ್ ಆಗಿದೆ. ತೋರಿಸ್ತೀನಿ ಅದನ್ನು ಕೂಡ. ಮತ್ತು ಆ ಬಟ್ಟೆಗಳು ನೋಡ್ತಾ ಇರ್ಬೋದು. ಮಳೆ ಅಂದರೆ ಮಳೆ, ಈಗ ಒಂದು 3-4 ದಿವಸದಿಂದ ಇದೇ ಥರ ಬರ್ತಾಯಿದೆ ಮಳೆ. ಹೊರಗೆ ಹಾಕಿದರೆ ನೆಂದು ಸ್ಮೆಲ್ ಬಂದುಬಿಡ್ತವೆ. ಹಾಗಾಗಿ ಮಿಷಿನ್ಗೆ ಹಾಕಿದ್ದೆ ಬಟ್ಟೆಗಳನ್ನ. ಹಾಗಾಗಿ ಚೇರ್ ಮೇಲೆ ಒಂದು ಸ್ವಲ್ಪ, ಮಿಷಿನ್ ಮೇಲೆ ಒಂದು ಸ್ವಲ್ಪ, ಮತ್ತು ಏರ್ ಕೂಲರ್ ಮೇಲೆ ಒಂದು ಸ್ವಲ್ಪ, ಈ ಥರ ಹಾಕಿದ್ದೀನಿ, ನೋಡ್ತಾ ಇರ್ಬೋದು. ಮತ್ತು ಒಳಗಡೆನೇ ಹಾಕಿದರೆ ಸ್ವಲ್ಪ ಡ್ರೈ ಆಗ್ತವೆ ಅಂತ ಅಂದ್ಬಿಟ್ಟು ಹಾಕಿದ್ದೀನಿ. ಆದ್ರೂ ಇವಾಗ ಮತ್ತೆ ಮಳೆ ಬರ್ತಾಯಿದೆ. ಇವಾಗ ರಾತ್ರಿ ಆಗಿದೆ, ಮಳೆ ಬರ್ತಾಯಿದೆ ಸಂಜೆ. ಬನ್ನಿ ನನ್ನ ಅಡುಗೆ ಮನೆ ಅವಾಂತರ ತೋರಿಸ್ತೀನಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ನೋಡ್ಬೋದು. ಇವಾಗಲೇ ರಾತ್ರಿ ಆಗಿದೆ ನೋಡಿ, ಮಳೆ ಬರ್ತಾಯಿದೆ. ಇಲ್ಲಿ ಅವರು ಫ್ಯಾನ್ ಹಾಕ್ಸಿದ್ದಾರೆ ಅಲ್ವಾ, ಅಲ್ಲಿ ಮೆಟ್ಲು ಬಂದಿದೆ, ಸ್ಟೇರ್ಕೇಸ್ ಬಂದಿದೆ ಹೊರಗಡೆಯಿಂದ. ಅಲ್ಲಿಂದ ಜೋರು ಮಳೆ ಬಂದರೆ ಈ ಥರ ನೀರು ಬೀಳ್ತವೆ. ನೋಡ್ತಾ ಇರ್ಬೋದು ನನ್ನ ಅಡುಗೆ ಮನೆ ಅವಸ್ಥೆ ಯಾವ ಥರ ಇದೆ ಅಂತಂದ್ಬಿಟ್ಟು. ಏನಾದರೂ ಮಳೆ ಬಂತಂದರೆ ಈ ಥರ ನಾನು ಮ್ಯಾಟ್ಗಳು ಹಾಕಬೇಕು. ಮ್ಯಾಟ್ಗಳು ಹಾಕಿದರೆ ಅದು ನೀರೆಲ್ಲ ಏನು ನೀರು ಬೀಳುತ್ತೆ ಅಲ್ವಾ, ಅದೆಲ್ಲ ಸಿಡಿದ್ಬಿಡುತ್ತೆ. ಈ ಥರ ಮ್ಯಾಟ್ ಹಾಕಿದರೆ ನೋಡಿ, ಈ ಥರ ಹಿಂಗೆಲ್ಲ ಕೆಳಗಡೆ ಬೀಳುತ್ತೆ ನೀರು. ಅವ್ರಿಗೆ ಮನೆ ಓನರ್ಗೆ ಹೇಳಿ ಸಾಕಾಗಿ ನಾನು ಸುಮ್ಮನಾಗ್ಬಿಟ್ಟಿದ್ದೀನಿ ಇವಾಗ. ನೋಡಿ ಈ ಥರ ಇಳಿದು ಬರುತ್ತೆ ಅಲ್ಲ, ಈ ಥರ ಮಳೆ ಬರುವಾಗ ನಾನು ಎಲ್ಲ ಪಾತ್ರೆಗಳೆಲ್ಲ ತೆಗೆದು ಒಂದು ಸೈಡ್ ಇಡಬೇಕು. ನನ್ನ ಸ್ಟವ್, ನನ್ನ ಪಾತ್ರೆಗಳೆಲ್ಲ ನೋಡ್ಬೋದು. ಮತ್ತು ಮಳೆ ನಿಂತ ಮೇಲೆ ನಾನು ಅಡುಗೆ ಮಾಡಬೇಕು. ಆ ಥರ ಇದೆ ನನ್ನ ಪರಿಸ್ಥಿತಿ. ನೋಡಿ ಹಿಂಗೆ ಮ್ಯಾಟ್ ಫುಲ್ ನೆಂದಾದ್ಮೇಲೆ ನಾನು ಈ ಥರ ಮತ್ತೆ ಚೇಂಜ್ ಮಾಡ್ತಾನೆ ಇರಬೇಕು ಮಳೆಗಾಲದಲ್ಲಿ. ಇಲ್ಲಿ ಏನು ಮಾಡೋಕ್ಕಾಗಲ್ಲ, ನಮ್ಮ ಸ್ವಂತ ಮನೆ ಅಲ್ವಾ. ಸ್ವಂತ ಮನೆ ಆದರೆ ನಮ್ಮ ಇಷ್ಟ ಬಂದಂಗೆ ಮಾಡ್ಕೋಬೋದು. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ. ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ. ಬಾಯ್ ಬಾಯ್ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.